ಹಾಯ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನಿಮ್ಮ ಸಂಗಾತಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೋ ಇಲ್ವೋ ಚೆಕ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದಿಷ್ಟು ಕ್ವಾಲಿಟೀಸ್ನ ಹೇಳ್ತೀನಿ. ಅಂದರೆ ಸಿಮ್ಟಮ್ಸ್ ಈ ಥರ ಇರುತ್ತೆ. ಇಂಡೈರೆಕ್ಟ್ಲಿ ಮನಸ್ಸಲ್ಲೊಂದು ಫೀಲ್ ಇರುತ್ತೆ, ನಮ್ಮನ್ನು ಇಷ್ಟಪಡ್ತಿದ್ದಾರೋ ಅಥವಾ ಇಲ್ವೋ, ಇದು ಹೆಂಗೆ ಕಂಡ್ಕೊಳ್ಳೋದು ಅಂತಂದಿರುತ್ತಲ್ಲ, ಅದಕ್ಕೆ ಇಲ್ಲಿ ಟಿಪ್ಸ್ಗಳನ್ನು ಶೇರ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಫಸ್ಟು ಏನು ಅಂತ ಹೇಳಿದ್ರೆ, ಟಿಪ್ಸ್ ನಂಬರ್ 1, ತುಂಬ ಕೇರಿಂಗ್ ಮಾಡ್ತಾರೆ. ನೋಡಿ, ಕೆಲವೊಂದು ಪ್ರೀತಿಲಿ ಕೆಲವೊಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಶುರುವಾತಲ್ಲಿ ಮಾತ್ರ ಕೇರಿಂಗ್ ಇರುತ್ತೆ, ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ಅದು ನಾಟಕೀಯ ಥರ ಅನಿಸುತ್ತೆ, ಎಲ್ಲೊಂದು ಕಡೆ ಬೋರಿಂಗ್ ಅನಿಸಿರ್ಬೋದು, ಅಥವಾ ಜೊತೆಗೆ ಇದ್ದಾರೆ ಬಿಡು ಎಲ್ಲೂ ಹೋಗಲ್ಲ, ಈ ಒಂದು ಕೇರ್ಲೆಸ್ಸು ಇರ್ಬೋದು. ಬಟ್ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿರೋ ಮನಸ್ಥಿತಿ, ಅರ್ಥ ಮಾಡ್ಕೊಂಡಿರೋ ಪ್ರೀತಿ ಅಥವಾ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ ಸಂಬಂಧಗಳಲ್ಲಿ ಏನಾಗುತ್ತೆ, ಕೇರಿಂಗ್ ಕೊನೆ ತನಕ ಇರುತ್ತೆ. ಅವ್ರನ್ನೇ ಪೂಜೆ ಮಾಡ್ತಿರ್ತಾರೆ ಮನಸ್ಸಲ್ಲಿ. ಆ ಥರದ್ದು ನಿಜವಾದ ಪ್ರೀತಿ. ಆ್ಯಕ್ಚುಲಿ ನೀವು ಅನ್ಬೋದು ಕಮೆಂಟ್ ಮಾಡಿಬಿಟ್ಟು, ಏನು ಬ್ರದರ್ ಹಾಗೆ ಇರೋಕ್ಕಾಗತ್ತೆ? ಇಲ್ಲ, ಬಟ್ ಅರ್ಥ ಮಾಡ್ಕೊಂಡಾಗ ನಾವು ನಮ್ಮ ಮನಸಾರೆ ಹಾಗೆ ಇರೋಣ ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ಇರ್ಬೋದು, ಏನು ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಬಟ್ ತುಂಬ ಕೇರಿಂಗ್ ಎಲ್ಲಿರುತ್ತಲ್ಲ 100% ಅಲ್ಲಿ ಪ್ರೀತಿ ಇದೆ ಅಂತ ಅರ್ಥ. ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಹೋಗೋಣ. ಏನಂತ ಹೇಳಿದ್ರೆ, ಸಪೋರ್ಟಿವ್ ಕ್ಯಾರೆಕ್ಟರ್ ಇರುತ್ತೆ. ಸಪೋರ್ಟಿವ್ ಆಗಿ ತುಂಬ ಇರ್ತಾರೆ ಎಲ್ಲ ವಿಚಾರದಲ್ಲೂ, ಅಂದರೆ ಕೆಟ್ಟ ಕೆಲಸದಲ್ಲ. ಸೊ ಆ್ಯಸ್ ಎ ಹಸ್ಬೆಂಡ್ ಆಗಿ, ಆ್ಯಸ್ ಎ ಫ್ರೆಂಡ್ ಆಗಿ, ಆ್ಯಸ್ ಎ ಲವ್ವರ್ ವೈಫ್ ಥರ ಜೊತೆಗೆ ಸಪೋರ್ಟಿವ್ ಆಗಿರ್ತಾರೆ. ಲೈಕ್ ಉದಾಹರಣೆಗೆ, ನೀವು ಅಡುಗೆ ಕೆಲಸ ಮಾಡ್ತಿದ್ರೆ ನಿಂಗೆ ಏನಾದ್ರು ಹೆವಿ ಆಗ್ತಿದೆಯಾ ಕೆಲಸ, ಜೊತೆಗಿದ್ದು ಏನಾದ್ರು ಸಪೋರ್ಟ್ ಮಾಡಲ್ಲ, ಈ ಥರ ಒಂದು ಮೆಂಟಾಲಿಟಿ ಇರುತ್ತೆ. ಅಥವಾ ಏನೋ ಮನೆಯಲ್ಲಿ ಕೆಲಸ ಮಾಡ್ತಿದ್ರೆ ಸಪೋರ್ಟಿವ್ ಆಗಿರೋದು, ಸ್ಕೂಟಿ ಬೈಕ್ ಕಾರ್ ಎಲ್ಲದರಲ್ಲೂ ಸಪೋರ್ಟಿವ್ ಆ್ಯಸ್ ಎ ಫ್ರೆಂಡ್ ಥರ ನಿಮಗೆ ಟ್ರೀಟ್ ಮಾಡ್ತಿರ್ತಾರೆ. ಓಕೆ, ಇದು ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಅಂಡರ್ಸ್ಟ್ಯಾಂಡಿಂಗ್ ನೇಚರ್. ಈ ಮನೆಯಲ್ಲಿ ಹುಡುಗನ ತಂದೆ ತಾಯಿಗೆ ಹೆಂಡತಿ ಆದಂಥವಳು ಇವಳೇ ಮನೆ ಮಗಳ ಥರ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುವಂಥದ್ದು, ಅಥವಾ ಹುಡುಗಿ ತಂದೆ ತಾಯಿಯವ್ರಿಗಾಗಲಿ ಅಥವಾ ಅವ್ರ ಮನೆಯವ್ರುಗಳಿಗೆ ಸಪೋರ್ಟಿವ್ ಆಗಿ, ಲೈಕ್ ಎ ಬ್ಯಾಕ್ ಬೋನ್ ಥರ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜೊತೆಗಿರುವಂಥದ್ದು. ಈ ಥರದ್ದೆಲ್ಲ ಕ್ವಾಲಿಟೀಸ್ ಎಲ್ಲಿರುತ್ತಲ್ಲ, ಅಲ್ಲಿ ನಿಜವಾಗ್ಲೂ ನಿಮ್ಮ ಸಂಗಾತಿ ನಿಮ್ಮನ್ನು ತುಂಬ ಇಷ್ಟಪಟ್ಟಾಗ ಈ ಥರದ್ದೆಲ್ಲ ಬೆಂಡ್ ಆಗ್ಲಿಕ್ಕೆ ಸಾಧ್ಯ. ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಎಲ್ಲನೂ ಸಾಧ್ಯ ಇದೆ. ಎಲ್ಲಿ ಪ್ರೀತಿ ಇರಲ್ವೋ ಅಲ್ಲಿ ಸಣ್ಣ ಸಣ್ಣ ಪ್ರಾಬ್ಲಮ್ಮೇ ದೊಡ್ಡ ದೊಡ್ಡ ಪ್ರಾಬ್ಲಮಾಗಿ ಕಾಣುತ್ತೆ. ರೈಟ್. ಸೊ ನೀವು ಕೂಡ ನಿಮ್ಮ ಸಂಗಾತಿಗಳಲ್ಲಿ ನಿಮ್ಮ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರೋ ಇಲ್ಲೋ ಚೆಕ್ ಮಾಡ್ಕೊಳ್ಳಿ. ಕೆಲವರು ಮಾತಿಗೆಲ್ಲ ರೆಗಾಡ್ತಾರೆ, ಜಗಳ ಮಾಡ್ತಾರೆ, ಸಣ್ಣ ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಅನ್ಕೋತಾರೆ. ಆ್ಯಕ್ಚುಲಿ ಜಗಳ ಮಾಡೋ ನೆಸೆಸಿಟಿ ಇರಲ್ಲ, ಜಗಳ ಮಾಡ್ತಿರ್ತಾರೆ ಅಲ್ಲಿ. ರೈಟ್. ಬಟ್ ಪ್ರೀತಿಯಿಂದ ಇರೋದೇ ನಿಜವಾಗ ಬದುಕು. ಯಾಕಂದರೆ ಪರ್ಮನೆಂಟ್ ಯಾರೂ ಇರಲ್ಲ ಇಲ್ಲಿ. ಇರೋ ತನಕ ಮಾತ್ರ ನಮ್ಮದೇ ಬದುಕೋದು, ಹೋಗೋದು ಅಂತೂ ಫಿಕ್ಸ್ ಇದೆ. ಕರೆಕ್ಟ್ ಅಲ್ವಾ? ಹುಟ್ಟಿದ್ದೀವಿ, ಸಾಯಲೇಬೇಕು. ಬಟ್ ಅದ್ರ ಮಧ್ಯೆ ತುಂಬ ಚೆನ್ನಾಗಿ ಬದುಕೋಣ. ಏನು ಸಿಕ್ಕಿದ್ದಾರೆ, ಯಾರು ಸಿಕ್ಕಿದ್ದಾರೆ, ಹೆಂಗಿದ್ದೀವಿ ಅದನ್ನೇ ಪ್ರಾಕ್ಟಿಕಲ್ ಆಗಿ ಒಪ್ಕೊಳ್ಳೋಣ, ಖುಷಿಯಾಗಿ ಬದುಕೋಣ. ಇದುವೇ ಲೈಫ್. ಸ್ನೇಹಿತರೆ, ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯಿತು? 3 ಪಾಯಿಂಟ್ನ ಶೇರ್ ಮಾಡಿದೆ. ಒಂದು ತುಂಬ ಕ್ಯಾರಿಂಗ್, ಸಪೋರ್ಟಿವ್, ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್. ಈ 3 ಪಾಯಿಂಟಲ್ಲಿ ನಿಮ್ಗೆ ಯಾವ ಪಾಯಿಂಟ್ ಇಷ್ಟ ಆಯಿತು ಅಥವಾ 3 ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ಶೇರ್ ಮಾಡಿ. ನಮ್ಮ ಇದೇ ಥರದ ವಿಡಿಯೋಗಳಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.